ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು BLO ಆ್ಯಪ್ನಲ್ಲಿ ಪೆಂಡಿಂಗ್ ಇರುವಂಥ ಫಾರ್ಮ್ 7 ಅಪ್ಲಿಕೇಶನ್ನನ್ನು ಯಾವ ರೀತಿ ವೆರಿಫೈ ಮಾಡುವುದು ಎನ್ನುವುದನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಅದೇನೆಂದರೆ ನಮ್ಮ BLO ಆ್ಯಪ್ನಲ್ಲಿ ಫೀಲ್ಡ್ ವೆರಿಫಿಕೇಷನ್ನಲ್ಲಿ ಪೆಂಡಿಂಗ್ ಇರುವಂಥ ಯಾವುದೇ ಪ್ರಕಾರದ ಅಪ್ಲಿಕೇಶನ್ಗಳಿರಲಿ, ಅದು ಫಾರ್ಮ್ 6 ಆರ್ ಫಾರ್ಮ್ 7 ಆರ್ ಫಾರ್ಮ್ 8, ಈ ಯಾವುದೇ ಅಪ್ಲಿಕೇಶನ್ಗಳನ್ನು ಅತ್ಯಂತ ತ್ವರಿತವಾಗಿ ಫೀಲ್ಡ್ ವೆರಿಫಿಕೇಷನ್ ಮಾಡಿ ವೆರಿಫಿಕೇಷನ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗಿದೆ. 7 ದಿನಗಳ ಒಂದು ಟೈಮ್ ಲಿಮಿಟ್ ಇದ್ದರೂ ಕೂಡ ನಾವು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿ ಮುಗಿಸಬೇಕು. ಏಕೆಂದರೆ ಈ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದಲ್ಲಿ ಯಾವುದೋ ಅನರ್ಹ ವ್ಯಕ್ತಿಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಹುದು ಅಥವಾ ಯಾವುದೋ ವ್ಯಕ್ತಿಗಳು ಡಿಲೀಟ್ ಆಗಿರಬಹುದು. ಇದರಿಂದ ಚುನಾವಣಾ ಸಮಯದಲ್ಲಿ ನಾವು ತುಂಬ ತೊಂದರೆ ಪಡಬೇಕಾಗುತ್ತದೆ. ಆದ್ದರಿಂದ ದಿನಕ್ಕೊಮ್ಮೆಯಾದರೂ ನಾವು ನಮ್ಮ BLO ಆ್ಯಪ್ನ ಫೀಲ್ಡ್ ವೆರಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡುತ್ತಿರಬೇಕು ಮತ್ತು ಯಾವುದಾದರೂ ಅಪ್ಲಿಕೇಶನ್ಗಳು ಫೀಲ್ಡ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇವೆಯೇ ಎಂಬುದನ್ನು ಪರಿಶೀಲಿಸುತ್ತಿರಬೇಕು. ಒಂದು ವೇಳೆ ಯಾವುದಾದರೂ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದ್ದಲ್ಲಿ ತಕ್ಷಣ ಅವುಗಳ ಫೀಲ್ಡ್ ವೆರಿಫಿಕೇಷನ್ ಮಾಡಿ ಮುಗಿಸಿ ವೆರಿಫಿಕೇಷನ್ ರಿಪೋರ್ಟನ್ನು ಸಲ್ಲಿಸಬೇಕು. ಸರಿ ಸ್ನೇಹಿತರೆ, ಈಗ ನಾವು ಫಾರ್ಮ್ 7ನ ಫೀಲ್ಡ್ ವೆರಿಫಿಕೇಷನ್ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ಬನ್ನಿ. ನಾವು ನಮ್ಮ BLO ಆ್ಯಪ್ಗೆ ಲಾಗಿನ್ ಆಗಿ ಇದರ ಹೋಮ್ ಪೇಜಲ್ಲಿ ಕಾಣುವಂಥ ಫೀಲ್ಡ್ ವೆರಿಫಿಕೇಷನ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ಫೀಲ್ಡ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇರುವಂಥ ಅಪ್ಲಿಕೇಶನ್ಗಳ ಲಿಸ್ಟ್ ಇಲ್ಲಿ ನಮಗೆ ಕಾಣಿಸುತ್ತೆ. ಈಗ ನೀವಿಲ್ಲಿ ನೋಡುತ್ತಿದ್ದೀರಿ ಫಾರ್ಮ್ ಟೈಪ್ ಎಂಬಲ್ಲಿ ಫಾರ್ಮ್ 7 ಅಪ್ಲಿಕೇಶನ್ 1 ಫೀಲ್ಡ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇರುವುದನ್ನು. ಅದೇ ರೀತಿ ನೀವಿಲ್ಲಿ ಅಪ್ಲಿಕೇಶನ್ ಡೇಟ್, ರೆಫರೆನ್ಸ್ ನಂಬರ್ ಮತ್ತು ಅಪ್ಲಿಕೆಂಟ್ ನೇಮ್ ಇವುಗಳನ್ನು ಕಾಣಬಹುದಾಗಿದೆ. ಇದು ಫಾರ್ಮ್ 7 ಅಪ್ಲಿಕೇಶನ್, ಅಂದರೆ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಿಕ್ಕಾಗಿ ಸಲ್ಲಿಸಿದಂಥ ಮನವಿಯಾಗಿರುತ್ತದೆ. ಈ ಫಾರ್ಮ್ 7 ಅಪ್ಲಿಕೇಶನ್ ಸಲ್ಲಿಸಬೇಕಾದರೆ ಮುಖ್ಯವಾಗಿ 3 ಕಾರಣಗಳು. ಮೊದಲನೆಯದು, ಮತದಾರರು ಮರಣ ಹೊಂದಿದ್ದರೆ. ಎರಡನೆಯದು, ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿಗಳನ್ನು ಹೊಂದಿದ್ದರೆ. ಮೂರನೆಯದು, ಮತದಾರರು ಖಾಯಂ ಸ್ಥಳಾಂತರಗೊಂಡಿದ್ದರೆ. ಈ 3 ಸಂದರ್ಭಗಳಲ್ಲಿ ಫಾರ್ಮ್ 7 ಅಪ್ಲಿಕೇಶನ್ನನ್ನು ಸಲ್ಲಿಸಲಾಗಿರುತ್ತದೆ. ಈಗ ನಾವು ಈ ರೆಫರೆನ್ಸ್ ನಂಬರ್ನ ಮುಂದೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಡೀಟೇಲ್ಸ್ ಓಪನ್ ಆಗುತ್ತವೆ. ಇದರಲ್ಲಿ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್, ಇಲ್ಲಿ ಅಪ್ಲಿಕೆಂಟ್ ನೇಮ್ ಇದೆ, ಅವರ ಎಪಿಕ್ ನಂಬರ್ ಇದೆ, ಹಾಗೆ ಮೊಬೈಲ್ ನಂಬರ್ ಇದೆ. ಹೀಗೆ ಅವರು ಉಲ್ಲೇಖಿಸಿರುವಂಥ ಈ ಮೊಬೈಲ್ ನಂಬರನ್ನು ಬಳಸಿಕೊಂಡು ನಾವು ಅರ್ಜಿದಾರರನ್ನು ಸಂಪರ್ಕಿಸಿ ಅವರಿಂದ ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅವರು ಅಪ್ಲೋಡ್ ಮಾಡಿರುವ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳ ಜೆರಾಕ್ಸ್ ಪ್ರತಿಗಳನ್ನು ಅವರ ಸಹಿಯೊಂದಿಗೆ ಪಡೆದುಕೊಂಡು ಪರಿಶೀಲನೆಯನ್ನು ಕೈಗೊಳ್ಳಬೇಕು. ನಾವು ಫೀಲ್ಡ್ ವೆರಿಫಿಕೇಷನ್ಗೆ ಹೋಗುವ ಮುನ್ನ ಅವರು ಹಾಕಿರುವ ಅಪ್ಲಿಕೇಶನ್ನ ಹಾರ್ಡ್ ಕಾಪಿಯೊಂದನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು ನಮಗೆ ಕೊಟ್ಟಿರುತ್ತಾರೆ. ಅದನ್ನು ತೆಗೆದುಕೊಂಡು ಫೀಲ್ಡ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಅವರು ಮೆನ್ಷನ್ ಮಾಡಿರುವಂಥ ವಿವರಗಳು ಮತ್ತು ಅವರು ಕೊಡುವಂಥ ದಾಖಲೆಗಳಲ್ಲಿ ಇರುವ ವಿವರಗಳು ಹಾಗೂ ನಮಗೆ ಇಲಾಖೆಯವರು ಕೊಟ್ಟಿರುವಂಥ ಫಾರ್ಮಲ್ಲಿ ಇರುವಂಥ ವಿವರಗಳು ಇವೆಲ್ಲವೂ ಒಂದೇ ಆಗಿದ್ದರೆ ಕೆಳಗೆ ದ ಡೀಟೇಲ್ಸ್ ಮೆನ್ಷನ್ಡ್ ಅಬೋವ್ ಆ್ಯಂಡ್ ಇನ್ ಫಾರ್ಮ್ ಆರ್ ಎಂದಿರುವಲ್ಲಿ ಸೇಮ್ ಅಥವಾ ನಾಟ್ ಸೇಮ್ ಎಂಬ 2 ಆಪ್ಷನ್ಗಳಿವೆ. ಇದರಲ್ಲಿ ಸೇಮ್ ಎನ್ನುವ ಆಪ್ಷನ್ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೆ ಇರಲಿ. ಒಂದು ವೇಳೆ ಈ ವಿವರಗಳು ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮೇಲ್ಭಾಗದಲ್ಲಿ ಎಡಿಟ್ ಆಪ್ಷನ್ ಕಾಣಿಸುತ್ತದೆ. ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ವಿವರಗಳನ್ನು ಸರಿಪಡಿಸಿ ಅಪ್ಡೇಟ್ ಮಾಡಬಹುದಾಗಿದೆ. ಹೀಗೆ ಅಪ್ಡೇಟ್ ಮಾಡಿದ ಮೇಲೆ ಸೇಮ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಕ್ರೋಲ್ ಮಾಡಿ ಕೆಳಗೆ ಆಪ್ಷನ್ ಆಫ್ ಅಪ್ಲಿಕೇಶನ್ ಆರ್ ಅಬ್ಜೆಕ್ಷನ್ ಎಂಬಲ್ಲಿ ಅರ್ಜಿದಾರರ ಪರವಾಗಿ ಹೀಗೆ ಬರೆಯಲಾಗಿದೆ: I request to delete name of the person mentioned below already included in the current roll due to any one of the following reasons ಎಂಬಲ್ಲಿ ಡೆತ್ ಎಂದು ಮೆನ್ಷನ್ ಮಾಡಲಾಗಿದೆ.
ಅಂದರೆ ಕೆಳಗೆ ಮೆನ್ಷನ್ ಮಾಡಲಾಗಿರುವಂಥ ವ್ಯಕ್ತಿಯ ಹೆಸರು ಈಗಾಗಲೇ ಮತದಾರರ ಪಟ್ಟಿಯಲ್ಲಿದ್ದು ಇವರು ಮರಣ ಹೊಂದಿರುವ ಕಾರಣ ಇವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಬೇಕು ಎಂಬುದು ಇದರ ಅರ್ಥ. ಇದಕ್ಕೆ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಲಾಗಿದೆಯೇ ಎಂಬ ಪ್ರಶ್ನೆಗೆ ಎಸ್ ಎಂದು ಹೇಳಲಾಗಿದೆ. ಅಟ್ಯಾಚ್ ಮಾಡಿರುವಂಥ ಡಾಕ್ಯುಮೆಂಟನ್ನು ವ್ಯೂ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಇಲ್ಲೀಗ ನಾವು ಕಾಣುತ್ತಿದ್ದೇವೆ ಮರಣ ಪ್ರಮಾಣ ಪತ್ರವನ್ನು ಅಪ್ಲಿಕೆಂಟ್ ಅಪ್ಲೋಡ್ ಮಾಡಿರುವುದು. ಈ ಮರಣ ಪ್ರಮಾಣ ಪತ್ರದಲ್ಲಿ ಇರುವಂಥ ಡೀಟೇಲ್ಸನ್ನೊಮ್ಮೆ ನಾವು ಚೆಕ್ ಮಾಡಬೇಕು. ಅವರ ಹೆಸರು, ತಂದೆಯ ಹೆಸರು, ಅವರ ವಿಳಾಸ, ಜನ್ಮ ದಿನಾಂಕ ಇತ್ಯಾದಿ ವಿವರಗಳನ್ನು ಒಮ್ಮೆ ನೋಡಿ ಖಚಿತಪಡಿಸಿಕೊಂಡು ಬಲಭಾಗದಲ್ಲಿ ಮೇಲೆ ಕಾಣುವ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಇವು ಎಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗೆ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೆ ಇರಲಿ. ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ಮೇಲೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ. ತಪ್ಪಾಗಿರುವ ವಿವರಗಳನ್ನು ಅಪ್ಡೇಟ್ ಮಾಡಿ ಪುನಃ ಸೇಮ್ ಎಂಬುದನ್ನು ಸೆಲೆಕ್ಟ್ ಮಾಡಿ ಮುಂದುವರಿಯಬೇಕು. ಈಗ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗೆ ನೀವು ಕಾಣುತ್ತಿದ್ದೀರಿ, ಇಲ್ಲಿ ಬೇರೆಯವರ ಹೆಸರನ್ನು ಮೆನ್ಷನ್ ಮಾಡಲಾಗಿದೆ. ಅಂದರೆ ಮೇಲೆ ಅರ್ಜಿ ಹಾಕಿದವರು ಜೀವಂತ ವ್ಯಕ್ತಿಯಾಗಿದ್ದಾರೆ, ಕೆಳಗೆ ತೋರಿಸಿರುವ ಹೆಸರಿನ ವ್ಯಕ್ತಿ ಈಗಾಗಲೇ ಮರಣ ಹೊಂದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಮರಣ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದ್ದಾರೆ. ಇದೆಲ್ಲವನ್ನು ನಾವೀಗ ಪರಿಶೀಲಿಸಿದ್ದೇವೆ. ಹಾಗಾಗಿ ಸ್ಕ್ರೋಲ್ ಮಾಡುತ್ತಾ ಇಲ್ಲಿರುವಂಥ ಮರಣ ಹೊಂದಿದವರ ಹೆಸರು, ಅವರ ಎಪಿಕ್ ನಂಬರ್, ಅವರ ವಿಳಾಸ ಇತ್ಯಾದಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಇವೆಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗಿನ 2 ಆಯ್ಕೆಗಳಲ್ಲಿ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೇ ಇರಲಿ. ಏನಾದರೂ ತಪ್ಪುಗಳಿದ್ದಲ್ಲಿ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಯಥಾ ಪ್ರಕಾರ ಮೇಲೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ತಪ್ಪಾಗಿರುವ ವಿವರಗಳನ್ನು ತಿದ್ದಿ ಸರಿಪಡಿಸಿ ಅಪ್ಡೇಟ್ ಮಾಡಬಹುದಾಗಿದೆ. ಹೀಗೆ ಅಪ್ಡೇಟ್ ಮಾಡಿದ ನಂತರ ಪುನಃ ಸೇಮ್ ಎನ್ನುವಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗೆ ಇನ್ಫಾರ್ಮೇಷನ್ ಎಂಬಲ್ಲಿ ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೆಂಟ್ ಆರ್ ಅಬ್ಜೆಕ್ಟಿ ಈಸ್ ಫೌಂಡ್ ಎಂದಿದೆ. ಇಲ್ಲಿ ಅಬ್ಜೆಕ್ಟಿ ಮರಣ ಹೊಂದಿರುವುದರಿಂದ ಡೆಡ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ಮೇಲೆ ಪೇಜನ್ನು ಮೇಲಕ್ಕೆ ಸರಿಸಿ ಕೆಳಗೆ ಅಬೌಟ್ ಡೀಟೇಲ್ಸ್ ಆರ್ ಕರೆಕ್ಟ್ ಆ್ಯಂಡ್ ವೆರಿಫೈಡ್ ಎಂದಿರುವಲ್ಲಿ ಎಸ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ರಿಮಾರ್ಕ್ ಎಂಬಲ್ಲಿ ಓಕೆ ಎಂದು ಟೈಪಿಸಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ಕಾಣುತ್ತೀರಿ ವೆರಿಫೈಡ್ ಸಕ್ಸಸ್ಫುಲಿ ಎಂಬ ಮೆಸೇಜನ್ನು. ಅಂದರೆ ನಮ್ಮ ವೆರಿಫಿಕೇಷನ್ ರಿಪೋರ್ಟ್ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ. ಆತ್ಮೀಯರೇ, ಈ ರೀತಿಯಾಗಿ BLO ಆ್ಯಪ್ನಲ್ಲಿ ಫಾರ್ಮ್ 7 ಫೀಲ್ಡ್ ವೆರಿಫಿಕೇಷನ್ ಮಾಡಿ ಮುಗಿಸಬೇಕು. ಇದು ನಿಮಗೆ ಅರ್ಥವಾಗಿದೆ ಮತ್ತು ಈ ವಿಡಿಯೋ ನಿಮಗೆ ಸಹಾಯವಾಗುತ್ತದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.